ಬೇಸರವನ್ನ ಕಳೆಯೋದಕ್ಕೆ ಪುಸ್ತಕದ ಮೊರೆ ಹೋದ ನಟ ದರ್ಶನ್. ಜೈಲಲ್ಲಿ ಮಲೆಗಳಲ್ಲಿ ಮದುಮಗಳು ಪುಸ್ತಕವನ್ನ ಓದ್ತಾ ಇದ್ದಾರಂತೆ ದಾಸ. ಬೇಜಾರಾಗ್ತಿದೆ, ಬೋರ್ ಆಗ್ತಾ ಇದೆ, ಕೂತಲ್ಲೇ ಕೂರ್ಬೇಕು, ನಾಲ್ಕು ಗೋಡೆ ಮಧ್ಯೆ ಇರಬೇಕು, ಟಿವಿ ನೋಡೋಣ ಅಂದ್ರೆ ಅವ್ರದ್ದೇ ಹಣೆ ಬರ. ಸೊ ಹಾಗಾಗಿ ಅಯ್ಯೋ ಏನು ಮಾಡೋದು, ಕೂತ್ರೆ ಆಗಲ್ಲ ಅಂತ ಬೋರ್ ಆಗ್ತಿದೆ ಅಂತ ಪುಸ್ತಕವನ್ನು ಓದ್ತಾ ಇದ್ದಾರಂತೆ. ಅದು ನೋಡಿ ಯಾವ ಪುಸ್ತಕ ಅಂತ, ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ಪುಸ್ತಕವನ್ನು ಓದ್ತಾ ಇದ್ದಾರಂತೆ. ಈ ಪುಸ್ತಕಗಳನ್ನೆಲ್ಲ ಓದೋ ಅಭ್ಯಾಸ ಮೊದಲಿಂದಲೇ ಇದ್ದಿದ್ರೆ, ಇಂಥ ದೊಡ್ಡ ದೊಡ್ಡ ಕವಿಗಳ ಪುಸ್ತಕವನ್ನೆಲ್ಲ ಮೊದಲಿಂದನೂ ತಿಳ್ಕೊಂಡು ಬಂದಿದ್ರೆ, ಓದ್ಕೊಂಡು ಬಂದಿದ್ರೆ ಇವತ್ತು ಈ ಪರಿಸ್ಥಿತಿಗೆ ಬರ್ತಿರಲಿಲ್ಲ. ಶಾಂತಿ, ಸಮಾನತೆ, ಜೀವ ತೆಗೆಯೋದು ಇದ್ಯಾವುದು ಮಾಡ್ತಿರ್ಲಿಲ್ಲ, ಎಲ್ಲನೂ ಇರ್ತಿತ್ತು ಗುಣಗಳಲ್ಲಿ. ಈಗೇನೋ ಬೋರ್ ಆಗ್ತಿದೆ ಅಂತ ಪುಸ್ತಕ ಓದ್ತಾ ಇದ್ದಾರಂತೆ, ಪುಸ್ತಕದ ಮೊರೆ ಹೋಗಿದ್ದಾರಂತೆ. ಪುಸ್ತಕನೂ ಏನಾದರೂ ಬೋರ್ ಆಯಿತು ಅಂದರೆ ವಾಕ್ ಮಾಡ್ತಾರಂತೆ, ಒಂದು 30 ಹೆಜ್ಜೆ ಹಾಕ್ಬೋದಂತೆ, ಅಲ್ಲಿ ವಾಕ್ ಮಾಡ್ತಾರಂತೆ. ಟಿವಿ ನೋಡಿ ಬೋರ್ ಆದಾಗಲೂ ಪುಸ್ತಕವನ್ನು ಓದ್ತಾ ಇದ್ದಾರಂತೆ ಜೈಲು ಹಕ್ಕಿ. ಸಮಯ ಕಳೆಯೋಕೆ ನಾನಾ ರೀತಿಯಾದಂಥ ಕಸರತ್ತನ್ನು ಮಾಡ್ತಾ ಇದ್ದಾರಂತೆ ದಾಸ. ಮತ್ತಿನ್ನೇನು ಯಾವುದೋ ಜೀವ ಹೋಗಿದೆ, ಅವ್ರ ಮನೇಲಿ ಯಾವ ಪರಿಸ್ಥಿತಿ ಇದೆಯೋ, ನನ್ನ ಪರಿಸ್ಥಿತಿ ಈ ರೀತಿ ಆಯಿತು, ನನ್ನ ಹೆಂಡತಿ ನನ್ನ ಬಗ್ಗೆ ಏನು ಅಂದ್ಕೊಂಡ್ಲೋ, ಇದೆಲ್ಲ ಏನಿಲ್ಲ, ಟೈಮ್ ಕಳಿಬೇಕೀಗ, ಬೋರ್ ಆಗ್ತಾ ಇದೆ, ಹಂಗಾಗಿ ಪುಸ್ತಕ ಓದ್ತಾ ಇರೋದು. ಟಿವಿ ನೋಡೋದು, ಟಿವಿ ನೋಡಿದ್ರೆ ಬೋರ್ ಆದರೆ ಪುಸ್ತಕ ಓದೋದು, ಪುಸ್ತಕನೂ ಓದಿ ಬೋರ್ ಆದರೆ ವಾಕಿಂಗ್ ಮಾಡೋದು, ವಾಕಿಂಗ್ ಮಾಡಿ ಬೋರ್ ಆದರೆ ಟಿವಿ ನೋಡೋದು. ಇದು ರಿಪೀಟ್ ಮಾಡ್ತಾ ಇದ್ದಾರಂತೆ. ಸುಮ್ಮನೆ ಕೂತು ಒಂದೇ ಕಡೆ ಕೂತು ಬೇಜಾರಾಗಿದೆ ಅಂತ ಒಂದಷ್ಟು ಪುಸ್ತಕಗಳನ್ನು ನೋಡೋಕೆ ಹೋದ್ರೆ ಕೊಟ್ಟು ಬಂದಿದ್ರು. ವಿಜಯಲಕ್ಷ್ಮಿ ಅವರು ಕೂಡ ಒಂದಷ್ಟು ಪುಸ್ತಕಗಳನ್ನು ಕೊಟ್ಟಿದ್ರು, ಪುರ್ಸೊತ್ತಿದ್ದಾಗ ಓದಿ ಅಂತ. ಸೊ ಹಾಗಾಗಿ ಆ ಪುಸ್ತಕಗಳನ್ನು ಓದ್ತಾ ಇದ್ದಾರಂತೆ ದರ್ಶನ್ನು. ಜೈಲಲ್ಲಿ ಸಮಯ ಕಳಿಬೇಕಲ್ಲ, ಚಾರ್ಜ್ ಶೀಟ್ ಎಲ್ಲ ಬಂತು, ಚಾರ್ಜ್ ಶೀಟ್ನ ಪ್ರತಿ ಅವ್ರಿಗೂ ಕೊಟ್ಟಿರ್ತಾರೆ, ಒಂದ್ಸತಿ ಓದ್ಕೊಳ್ಳಿ ಅಂತ. ಯಾಕಂದರೆ ದರ್ಶನ್ ಕೊಟ್ಟಿರೋ ಸ್ಟೇಟ್ಮೆಂಟ್ಗಳ ಬಗ್ಗೆ ಮಾತ್ರ ಗೊತ್ತಿರುತ್ತೆ. ನಾನು ಅವತ್ತು ಏನೇನು ಹೇಳಿದೆ ಅಂತ. ಪವಿತ್ರ ಏನು ಕೊಟ್ಟಿದ್ದಾಳೆ ಗೊತ್ತಿರಲ್ಲ, ವಿಜಯಲಕ್ಷ್ಮಿ ಏನು ಕೊಟ್ಟಿದ್ದಾರೆ ಗೊತ್ತಿರಲ್ಲ, ಈ ಮೆಸೇಜಸ್ಗಳು, ಸುಬ್ಬಿ ಮೆಸೇಜಸ್ಗಳು ಗೊತ್ತಿರಲ್ಲ, A1 ಇಂದ A17 ಏನೇನು ಕೊಟ್ಟಿದ್ದಾರೆ ಗೊತ್ತಿರಲ್ಲ. ಚಾರ್ಜ್ ಶೀಟ್ ಕೊಟ್ಟ ಮೇಲೆ ಅವ್ರ ಲಾಯರ್ ಹೇಳಿರ್ತಾರೆ ಹಿಂಗಿದೆ, ಹಿಂಗಾಗಿದೆ, ಹಿಂಗೆ ಅಂತ. ತಲೆಯಲ್ಲಿ ಹುಳ ಬಿಡ್ಕೊಂಡಿದ್ದಾರೆ ಅವರು ಕೂಡ. ಟೆನ್ಷನ್ ಆಗಿಬಿಟ್ಟಿದೆ. ಟೆನ್ಷನ್ ಆಗಿ ನಿನ್ನೆ ಸ್ವಲ್ಪ ನರ್ವಸ್ ಆಗಿದ್ರಂತೆ. ವಿಜಯಲಕ್ಷ್ಮಿ ಅವ್ರಿಗೆ ಕರೆ ಮಾಡಿ ಬೇಗ ಬಂದ್ಬಿಡು ಇಲ್ಲಿಗೆ, ನೋಡ್ಬೇಕನ್ನಿಸ್ತಿದೆ ಅಂತ ಹೇಳಿದ್ದಾರೆ. ವಿಜಯಲಕ್ಷ್ಮಿ ಅವರು ಇವತ್ತು ಹೋಗ್ತಿದ್ದಾರೆ. ಇದರ ಬೆನ್ನಲ್ಲೇ ಹೆಂಗಾರು ಮಾಡಿ ಟೈಮ್ ಕಳಿಬೇಕಲ್ಲ. ನೋಡಿ, ಒಬ್ಬ ಮನುಷ್ಯನಿಗೆ ಸುಮ್ಮನೆ ಕೂತಿದ್ರೆ ನಾನಾ ರೀತಿಯಾದಂಥ ಯೋಚನೆಗಳು, ನಾನಾ ರೀತಿಯಾದಂಥ ಬೇಜಾರುಗಳು. ಹಾಗಾಗಿ ಏನಾದರೂ ಮೈಂಡ್ ಬ್ಯುಸಿ ಇರಬೇಕಲ್ಲ. ಟಿವಿ ನೋಡ್ತಾ ಇದ್ದಾರಂತೆ. ಟಿವಿ ನೋಡೋಣ ಅಂದರೂ ಪಾಪ ನಾವುಗಳು ದರ್ಶನ್ನ ಇಂಚಿಂಚು ಮಾಹಿತಿಯನ್ನು ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀವಿ. ನೋಡೋಕ್ಕೂ ಮನಸ್ಸಿಲ್ಲ, ಅಲ್ಲೂ ಅವ್ರ ವಿಚಾರನೇ. ಹಾಗಾಗಿ ಪುಸ್ತಕ ಓದ್ತಾ ಇದ್ದಾರಂತೆ. ಯಾರ ಸಹವಾಸವೂ ಬೇಡ, ಸುಮ್ಮನೆ ಕೂತ್ಕೊಂಡು ಪುಸ್ತಕ ಓದ್ಬಿಡೋಣ ಅಂತ ಮಲೆಗಳಲ್ಲಿ ಮದುಮಗಳು ಈ ಪುಸ್ತಕವನ್ನು ಓದ್ತಾ ಇದ್ದಾರಂತೆ. ಸದ್ಯದ ಮಟ್ಟಿಗೆ ಸುಮಾರು ಪುಸ್ತಕ ಅವ್ರ ಕೈಯಲ್ಲಿ ಇತ್ತು, ಈಗ ಸದ್ಯದ ಮಟ್ಟಿಗೆ ಈ ಪುಸ್ತಕವನ್ನು ಓದ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸುಮಾರು ದಿನಗಳು, ಸುಮಾರು ವರ್ಷಗಳೇ ಆಗಿತ್ತು ಅನಿಸುತ್ತೆ ಇಂಥ ಪುಸ್ತಕಗಳನ್ನೆಲ್ಲ ನೋಡಿ ಮುಟ್ಟಿ. ಬ್ಯುಸಿ ಇದ್ದರು. ಸ್ಟೋನಿ ಬ್ರೋಕಲ್ಲೇ ಹೆಚ್ಚಿನ ಸಮಯ ಕಳೀತಾ ಇದ್ರು. RR ನಗರದಲ್ಲಿ 2 ಮನೆ, ಇನ್ನು ಐಡಿಯಲ್ ಹೋಮ್ಗೆ ಬೇರೆ ಹೋಗ್ತಾಯಿದ್ರು. ಸಮಯ ಇರಲಿಲ್ಲ ಪಾಪ, ಶೂಟಿಂಗು ಅದು ಇದು ಅಂತ ಬ್ಯುಸಿ ಇದ್ದರು. ಈಗೊಂಚೂರು ಸಮಯ ಸಿಕ್ಕಿದೆಯಲ್ಲ, ಜ್ಞಾನಾರ್ಜನೆ ಮಾಡ್ಕೊಳ್ಳೋಣ ಅಂತ ಓದಿ ಸ್ವಲ್ಪ ಡೈಲಾಗ್ಗಳೆಲ್ಲ ಹೇಳಬಹುದು, ಬುದ್ಧಿ ಬರುತ್ತೆ, ಜ್ಞಾನಾರ್ಜನೆ ಮಾಡ್ಕೊಳ್ಬಹುದು ಅಂತ ಪುಸ್ತಕವನ್ನು ಓದ್ತಾ ಇದ್ದಾರಂತೆ. ಬೋರ್ ಆಗ್ತಾ ಇದೆ. ಅದ್ರ ಜೊತೆಗೆ ಓಡಾಡ್ಕೊಂಡಿದ್ದ ಮನುಷ್ಯನ್ನ ಕರ್ಕೊಂಡೋಗಿ 4 ಗೋಡೆ ಮಧ್ಯದಲ್ಲಿ ಕೂರಿಸಿದ್ರೆ ಇನ್ನೇನಾಗತ್ತೆ, ಟೆನ್ಷನ್ನೂ ಆಗತ್ತೆ.